ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬರ್ಡೇ ಲಾಗ್. ಇವತ್ತು ನನ್ನ ಹಸ್ಬೆಂಡ್ದು ಬರ್ಡೇ. ಸೊ ಹೇಗೆ ಪ್ರಿಪ್ರೇಷನ್ ಮಾಡೀವಿ, ಸರ್ಪ್ರೈಸ್ ಲಾಗ್ ಇದು. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ನಾವು ಕೇಕು ಎಲ್ಲ ತಂದೀವಿ ಅಂತ. ಸೊ ಈ ಲಾಗ್ ಫುಲ್ ಬರ್ಡೇ ಸರ್ಪ್ರೈಸ್ ಇರುತ್ತೆ. ಈಗ ನಾವು ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ದೀವಿ. ಸಿಂಪಲ್ ಆಗಿರೋದಕ್ಕೆ ಇಷ್ಟ. ಸುಮ್ಮನೆ ಆಡಂಬರ ಎಲ್ಲ ನನ್ನ ಹಸ್ಬೆಂಡಿಗೆ ಇಷ್ಟ ಆಗಲ್ಲ. ಸೊ ಸಿಂಪಲ್ಲಾಗಿ ನಾವು ಟೇಬಲ್ ಎಲ್ಲ ರೆಡಿ ಮಾಡೀವಿ. ಕೇಕ್ ಕೂಡ ನಿಮಗೂ ಸರ್ಪ್ರೈಸೇ, ನೋಡಿ ಹೇಗಿದೆ ಅಂತ. ನೋಡಿ, ಇಲ್ಲಿ ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ಕೂಡ ತುಂಬಾ ಇಷ್ಟ. ಸೊ ಅದಕ್ಕೆ ಇದನ್ನು ಕೂಡ ತರಿಸಿ ಇಟ್ಟಿದ್ದೀನಿ. ಸೊ ಬರಲಿ ಹೇಗಿರುತ್ತೆ ಸರ್ಪ್ರೈಸ್ ಅಂತ ನಿಮಗೂ ತೋರಿಸ್ತೀನಿ. ನಾನು ಎಕ್ಸೈಟ್ ಆಗಿದ್ದೀನಿ. ಇನ್ನೊಂದು ಫ್ಲವರ್ ಪೆಟಲ್ಸ್ ಕೂಡ ನಾನು ಬಂದ ತಕ್ಷಣ ಹಾಕೋಕ್ಕೆ, ಅದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಹೇಗೆ ರಿಯಾಕ್ಷನ್ ಕೊಡ್ತಾರೆ ನೋಡೋಣ. ಸೊ ನೋಡಿ, ನನ್ನ ಹಸ್ಬೆಂಡ್ ಬರ್ಡೇಗೆ ನಾನು ಈ ಥರ ರೆಡಿಯಾಗಿದ್ದೀನಿ. ಇದು ಬಾಡಿಕಾನ್ ಟಾಪ್ ಅಂತ. ಇದು ಲಿಂಕ್ ಕೇಳಬೇಡಿ, ಲಿಂಕ್ ನನ್ನ ಹತ್ರ ಇಲ್ಲ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಹಾಲು ಸುರಿದಕ್ಕೆ, ಗತಿ ಹೆಚ್ಚಿ ಜೇನು ಹರಿದಕ್ಕೆ, ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಓದಿಷ್ಟು ಚಿಂತೆ ಬಾರದಕ್ಕೆ, ಪನ್ನೀರು ಕಷ್ಟ ಇಲ್ಲದಕ್ಕೆ, ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು, ಇಂಥ ಸೋದರನ ಅನುಬಂಧವಾಗಿದೆ. ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಭಾಳ ಚೆನ್ನಾಗಿತ್ತು. ಈ ಥರ ಮಾಡ್ತೀರಂತ ಅನ್ಕೊಂಡೇ ಇದ್ದಿಲ್ಲ. ಈ ಥರ ಸರ್ಪ್ರೈಸ್ ಇಟ್ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮತ್ತೆ ಆ್ಯಕ್ಚುಲಿ ನನಗೆ ಬರ್ಡೇ ನನಗೇನು ಅಷ್ಟು ಇದಿಲ್ಲ, ಬಟ್ ಈ ಸರಿ ಸರ್ಪ್ರೈಸ್ ಚೆನ್ನಾಗಿತ್ತು. ಪ್ರತಿ ಸರಿ ನಾನು ಮಾಡ್ಕೊಂಡೇ ಇಲ್ಲ. ಟೈಮ್ ನಾವು ಹಿಂಗೆಲ್ಲ ಕೇಕ್ ಕಟ್ ಮಾಡಿ ಹಿಂಗೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದು. ನನಗೂ ಹಿಂಗೆಲ್ಲ ಕೊಡಬೇಕು ಅನ್ನೋದಿತ್ತು. ಸೊ ಅದಕ್ಕೆ ನಾನು ಫಸ್ಟ್ ಟೈಮ್ ಕೊಟ್ಟಿದ್ದು. ನನಗೂ ಫುಲ್ ಖುಷಿ ಆಯಿತು. ಇದನ್ನು ಫುಲ್ ಮೆಮೊರೇಬಲ್ ಆಗಿ ಇರ್ತದೆ ನನ್ನ ಲೈಫಲ್ಲಿ. ಥ್ಯಾಂಕ್ ಯು ಸೋ ಮಚ್.